ಹೀಗೆ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಂತೆ ನೂಕುನುಗ್ಗಲು ಉಂಟುಮಾಡಿ ಮೊಬೈಲ್ ಕದಿಯುತ್ತಿರುವ ಸಿಸಿಟಿವಿ ದೃಶ್ಯಗಳು. ಕೆಎಸ್ಆರ್ಟಿಸಿ ಸಿಬ್ಬಂದಿ ಕಳ್ಳಿಯನ್ನ ಹಿಡಿದು ಕಚೇರಿಯಲ್ಲಿ ಕೂಡಾಕಿರುವ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಚಿಕ್ಕಬಳ್ಳಾಪುರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಡೆದ ಈ ಘಟನೆ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ಬೆಂಗಳೂರಿನ ಆನೇಕಲ್ ಮೂಲದ ಲಾವಣ್ಯ ಅವರು ಸಂಬಂಧಿಕರ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ರು. ಕಾರ್ಯಕ್ರಮ ಮುಗಿಸಿ ಬೆಂಗಳೂರಿಗೆ ಹಿಂತಿರುಗಲು ಬಸ್ ಹತ್ತುವ ವೇಳೆ ನೂಕುನುಗ್ಗಲು ಸೃಷ್ಟಿಸಿದ ಕಳ್ಳಿಯೊಬ್ಬಳು ಅವರ ಬ್ಯಾಗ್ಗೆ ನಿಧಾನವಾಗಿ ಕೈ ಹಾಕಿ ಮೊಬೈಲ್ ಎಗರಿಸಿದ್ದಾಳೆ. ಮೊಬೈಲ್ ಕಳ್ಳತನವಾದುದನ್ನ ತಿಳಿದ ಕೂಡಲೇ ಲಾವಣ್ಯ ಬಸ್ ಇಳಿದು ನಿಲ್ದಾಣದ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದಾರೆ. ತಕ್ಷಣವೇ ಸಿಬ್ಬಂದಿ ಸಿಸಿ ಕ್ಯಾಮೆರಾ ಪರಿಶೀಲನೆ ನಡೆಸಿದಾಗ ಕಳ್ಳತನದ ದೃಶ್ಯ ಸ್ಪಷ್ಟವಾಗಿ ಸೆರೆಯಾಗಿತ್ತು. ನನ್ನ ಹೆಸರು ಲಾವಣ್ಯ ಅಂತ. ಆನೇಕಲ್ಲಿಂದ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಫಂಕ್ಷನ್ ಇತ್ತು, ಮ್ಯಾರೇಜ್ ಫಂಕ್ಷನ್. ನಾನು ನನ್ನ ಪಾಪ ಬಂದಿದ್ವಿ. ಸೊ ಇಲ್ಲಿ ಬಸ್ಗೆ ಹತ್ಬೇಕಾಯ್ತು. ಇಲ್ಲಿ ಡ್ರಾಪ್ ಮಾಡಿದ್ರು ನಮ್ಮ ರಿಲೇಟಿವ್ಸ್. ನಮ್ಮ ಬಸ್ ಹತ್ತೋವಾಗ ತುಂಬಾ ರಶ್ ಇತ್ತು. ಹತ್ತೋವಾಗ ನನ್ನ ಹಿಂದೆ ಜಿಪ್ ಓಪನ್ ಮಾಡಿ ಅವರು ಕಳ್ತನ ಮಾಡಿದ್ದಾರೆ. ಅದು ಜಿಪ್ ಓಪನ್ ಮಾಡುವಾಗ ನನಗೆ ಗೊತ್ತಾಯ್ತು, ಒಂದ್ ಸ್ವಲ್ಪ ಸೆನ್ಸ್ ಆಯ್ತು. ಆದ್ರೆ ನನ್ನ ಪಾಪ ಇದ್ರಿಂದ ಗಲಾಟೆಯಿಂದ ನಾನು ಬಸ್ಗೆ ಹತ್ಬಿಟ್ಟೆ. ಬಸ್ ಹತ್ತಿದ ತಕ್ಷಣ ನೋಡಿದ್ರೆ ಜಿಪ್ ಓಪನ್ ಆಗಿತ್ತು. ಹಂಗಾಗಿ ನಾನು ಮತ್ತೆ ಇಳ್ದ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಮಾಡಿದೆ. ಸಿಕ್ಕಾಕೊಂಡಿದ್ದಾಳೆ. ಸಿಸಿ ಕ್ಯಾಮ್ರಾ ಫುಟೇಜ್ ನೋಡಿದೆ. ತುಂಬಾ ಹೆಲ್ಪ್ ಮಾಡಿದ್ರು. ಹಂಗಾಗಿ ನನ್ಗೆ ಆಮೇಲೆ ಸಿಕ್ಕಾಕೊಂಡಿದ್ದಾರೆ. ಎಲ್ಲ ಹುಡುಕಾಗಿ ಎಸ್ ಸರ್ ಎಸ್ ಸರ್ ನನ್ನಿಂದಾನೆ ಬಂದಿದ್ದಾಳೆ. ನನ್ನಿಂದಾನೆ ಬಂದು ಅವಳು ಇದಾಕೊಂಡಿದ್ದಾಳೆ, ಮುಸ್ಕಾಕೊಂಡಿದ್ದಾಳೆ. ತೆಗ್ದಿದ್ದಾಳೆ. ತೆಗ್ದು ಎತ್ಕೊಂಡು ಮತ್ತೆ ಒಳಗಡೆ ಇಟ್ಕೊಂಡು ಹೋಗಿದ್ದಾಳೆ. ಇವಾಗ ಅವಳ ಹತ್ರ ಮೊಬೈಲ್ ಇದ್ರೆ ಅವಳು ಒಳಗಡೆ ಹಾಕೊಳ್ಳೋ ನೆಸಿಟಿ ಇಲ್ಲ. ಅವಳು ಧೈರ್ಯವಾಗಿ ಕೈಯಲ್ಲಿ ಇಟ್ಕೊಂಡು ಹೋಗೋದಾಯ್ತು. ಅವಳು ಒಳಗಡೆ ಹಾಕೊಂಡು ಆ ತರ ಸುತ್ತಾಡ್ಕೊಂಡು ಬಂದಾಳೆ. ಹಂಗಾಗಿ ನಾನು ಅಲ್ಲಿ ಇಲ್ಲೇ ವೇಟ್ ಮಾಡಿ, ಸರ್ ಒಬ್ರು ತುಂಬಾ ಸಪೋರ್ಟ್ ಮಾಡಿದ್ರು. ನೋಡಮ್ಮ ಇನ್ನೊಂದ್ ಸ್ವಲ್ಪ ತಿದ್ದು ನೋಡಿ ಇದ್ ಮಾಡು ಅಂತ. ನಮ್ಮ ರಿಲೇಟಿವ್ಸ್ ನಮ್ಮ ಮೈದ್ನಾನು ಇದಾರೆ. ಅವರು ನಾವು ಸರ್ಚ್ ಮಾಡಿ ಇವಾಗ ಸಿಕ್ಕಾಕೊಂಡಿದ್ದಾಳೆ. ಸರ್ ಅದ್ರಲ್ಲಿ ವ್ಯಾಲ್ಯೂಬಲ್ ಬಂದು ಮೊಬೈಲ್ ಬಂದು 20,000 ಸರ್, ಸ್ಯಾಮ್ಸಂಗ್. ಬಟ್ ಅದ್ರಲ್ಲಿರೋ ಇನ್ಫಾರ್ಮೇಶನ್ ತುಂಬಾ ವ್ಯಾಲ್ಯೂಬಲ್. ನಾನು ಪ್ರೊಫೆಸರ್ ಕಾಲೇಜ್ಗೆ, ಆದ್ರೆ ನಾನು PhD ಬೇರೆ ಮಾಡ್ತಾ ಇದೀನಿ. ಅದ್ರಲ್ಲಿ ತುಂಬಾ ಇನ್ಫಾರ್ಮೇಶನ್ ಇದೆ. ಅದ್ ಮೊಬೈಲ್ ಹೋದ್ರೂ ಪರವಾಗಿಲ್ಲ ಸರ್, ನಾವು ತಗೋಬಹುದು. ಅಲ್ಲಿ ಇರೋ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಅವ್ರಿಗೆ ಗೊತ್ತಾಗಲ್ಲ, ಅವ್ರಿಗೆ ಗೊತ್ತಾಗಲ್ಲ. ಅದ್ರಲ್ಲಿರೋ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ಗೋಸ್ಕರ ನಾನು ತುಂಬಾ ಹತ್ಬಿಟ್ಟೆ. ಹಂಗಾಗಿ ಇವಾಗ ತುಂಬಾನೇ ಖುಷಿ ಆಯ್ತು. ಮತ್ತೆ ಇನ್ನೊಬ್ಬರಿಗೆ ಯಾರಿಗೂ ಈ ತರ ಆಗ್ಬಾರ್ದು. ತುಂಬಾ ಅಲರ್ಟ್ ಆಗಿರ್ಬೇಕು ಎಲ್ಲಾರು. ಹಂಗಾಗಿ ನನ್ಗಿದು ಸರ್ ಮೊಬೈಲ್ ಇವಾಗ ಅವ್ರನ್ನ ಕೇಳಿದಾಗ ಅವರು ಮಾರಿದ್ದಾರೆ ಅಂತ ಇದಾರೆ. ಬಟ್ ಅವರೇ ಎತ್ಕೊಂಡಿದ್ದಾರೆ ಅಂತ ಒಪ್ಕೊಂಡಿದ್ದಾರೆ. ಸಿಗೋವರೆಗೂ ನಾನು ವೇಟ್ ಮಾಡ್ಬೇಕು. ಇನ್ನು ಸಿಸಿಟಿವಿಯಲ್ಲಿ ಸರಿಯಾದ ಕಳ್ಳಿಯ ಚಲನವಲನಗಳನ್ನ ಗಮನಿಸಿದ ಕೆಎಸ್ಆರ್ಟಿಸಿ ಸಿಬ್ಬಂದಿ ಕಳ್ಳಿಯನ್ನ ಹಿಡಿದು ಕಚೇರಿಯಲ್ಲಿ ಕೂರಿಸಿ ವಿಚಾರಿಸಿದ್ದಾರೆ. ಈ ವೇಳೆ ಕಳ್ಳಿಯು ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ಮೂಲದವಳಾಗಿರುವ ಕಳ್ಳಿ ಚಿಕ್ಕಬಳ್ಳಾಪುರ ನಗರದಲ್ಲಿ ವಾಸವಾಗಿರುವುದಾಗಿ ತಿಳಿದು ಬಂದಿದೆ. ಅಲ್ಲದೆ ತನ್ನ ಸ್ನೇಹಿತರು ಮದ್ಯಪಾನ ಮಾಡಿಸಿ ಕಳ್ಳತನಕ್ಕೆ ಪ್ರೇರೇಪಿಸುತ್ತಿದ್ದಾರೆ ಎಂಬ ಸಂಗತಿಯನ್ನ ಬಾಯ್ಬಿಟ್ಟಿದ್ದಾಳೆ. ಮೊಬೈಲ್ ಕದ್ದ ಕೂಡಲೇ ತನ್ನ ಸ್ನೇಹಿತೆಗೆ ಹಸ್ತಾಂತರ ಮಾಡಿರುವುದಾಗಿ ಹೇಳಿಕೊಂಡಿದ್ದು, ಇದೇ ರೀತಿಯ ಅನೇಕ ಕಳ್ಳತನಗಳಲ್ಲಿ ತಾನು ಭಾಗಿಯಾಗಿರುವುದನ್ನು ಒಪ್ಪಿಕೊಂಡಿದ್ದಾಳೆ. ಮೊಬೈಲ್ ಎತ್ಕೊಂಡ್ರಾ? ఎత్తుకొట్నే అప్పుడు సార్ నా ఫ్రెండ్స్ ఎక్కిస్తే అప్పుడు నేను ముందు ఇప్పించా. అప్పుడు ముగ్గురు అప్పుడు అలా ಯಾವ ಊರು ನಿಮ್ದು? మా చెల్లూరు నా సిద్ధమంటావా బాగా చెప్తావా? ఏం వచ్చింది పక్క? ఏం వచ్చింది? నాకు పేరే పెళ్లి చేసుకోనన్నా. పెళ్లి చేసుకున్నా. మా యజమాని చచ్చిపోయినా పేరే పెళ్లి చేసుకున్నా. మా యజమాని తెలియదు. వేరే పెళ్లి చేసుకుంటావా? మా యజమాని తెలియదు. చెప్పొద్దు. నా చెప్పొద్దు. ఆమెడికే ఇక్కడేం వచ్చిందే? ఆవిడ దొరకొచ్చి ఆ బిడ్డ నా ఫ్రెండ్ గీత ఆమె ఎత్తుకొచ్చి ఇది మాకు ఎత్తుకొని పోదామని ఫోన్ ఇప్పించుకోండా. కాదు, ఫోన్ ఎట్లా ఎత్తుకుంటే బ్యాగ్లో తీసి ఎత్తుకోండి. దిజుని చెప్పేస్తారు అంతే. తప్పించుకోండి. అది ఎట్లా చేతి లోపల పెట్టేసుకుంటా? లేదు, అట్లా కాదు.
ಇನ್ನು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯ ಪೊಲೀಸರು ಕಳ್ಳಿಯನ್ನ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬಸ್ ನಿಲ್ದಾಣದಲ್ಲಿ ಹೆಚ್ಚುತ್ತಿರುವ ಕಳ್ಳತನ ಪ್ರಕರಣಗಳು ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸಿವೆ. ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಪೊಲೀಸ್ ಸಿಬ್ಬಂದಿ ಕೊರತೆ ಮತ್ತು ನಿರ್ಲಕ್ಷ್ಯದಿಂದ ಕಳ್ಳರ ಅಟ್ಟಹಾಸ ಹೆಚ್ಚಾಗಿದ್ದು ಪ್ರಯಾಣಿಕರು ಎಚ್ಚರಿಕೆಯಿಂದ ಇರಬೇಕಾದ ಅನಿವಾರ್ಯತೆ ಎದುರಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರ ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.